ಇವತ್ತು ಈ ವಿಡಿಯೋದಲ್ಲಿ ಮಿಷಿನ್ ಪಾರ್ಟ್ ಆಫ್ ನೇಮ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಮತ್ತು ಏನು ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ. ಹಾಗೆ ಮೊದಲನೇದಾಗಿ ನಾನಿಲ್ಲಿ ಇದನ್ನು ಬ್ಯಾಲೆನ್ಸ್ ಬಿಲ್ ಅಂತ ಕರೀತಾರೆ, ಹಾಗೆ ಹ್ಯಾಂಡಲ್ ಅಂತಲೂ ಕೂಡ ಇದನ್ನು ಕರೀತಾರೆ. ನಾವು ಮಿಷಿನ್ನ ಮೂವ್ ಮಾಡಬೇಕಾದ್ರೆ ಇದು ಫಸ್ಟ್ ನಾವು ಇದನ್ನು ಯೂಸ್ ಮಾಡ್ಕೋತೀವಿ. ಎರಡನೇದಾಗಿ ಬಂದು ನೋಡಿ, ಇದನ್ನು ಬೆಲ್ಟ್ ಅಂತಾರೆ. ಇದು ಮಿಷಿನ್ ಮೂವ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್ ಇದನ್ನು ಬಾಬಿನ್ ಕೇಸ್ಗೆ ದಾರ ಸೆಟ್ ಮಾಡ್ಕೋತಾರಲ್ಲ, ಇದನ್ನು ಬಾಬಿನ್ ವಿಂಡರ್ ಅಂತ ಕರೀತಾರೆ. ಇದು ಬಾಬಿನ್ ಕೇಸ್ ದಾರವನ್ನು ಇಲ್ಲಿ ಸೆಟ್ ಮಾಡ್ಕೋತಾರೆ. ಇದು ನೋಡಿ, ಇದನ್ನು ಸ್ಟಿಚಿಂಗ್ ರೆಗ್ಯುಲೇಟರ್ ಅಂತ ಕರೀತಾರೆ. ನಾವು ಸ್ಟಿಚ್ಚು ನಮಗೆ ಯಾವ ಮೀಡಿಯಮ್ಮು ಬೇಕು ಆ ಮೀಡಿಯಮ್ಗೆ ನಾವು ಇಲ್ಲಿ ಸೆಟ್ ಮಾಡ್ಕೋತೀವಿ. ನೋಡಿ 30, 15th, 10th, 7th ಹಾಗೆ ಯಾವ ಥರ ಬೇಕು ಆ ಥರ ಇನ್ಕ್ರೀಸ್ ಮಾಡ್ಕೋತೀವಿ. ನೋಡಿ ಇಲ್ಲಿ ಕೆಳಗಡೆ ಇದು ಬಂದು ನಮಗೆ ಎಷ್ಟು ನಮಗೆ ಸಣ್ಣದಾಗಿ ಬೇಕು ಸ್ಟಿಚ್ಚು ಅನ್ನೋದು ಕೂಡ ನಾವಿಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ 13, -13 ಹಾಗೆ -15th ಮತ್ತು -10 ಈ ಥರ ನಾವು ಇನ್ಕ್ರೀಸ್ನ ಮಾಡ್ಕೋಬೋದು. ಇದರಿಂದ ನಾವು ಸ್ಟಿಚ್ಚು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನು ಸೆಟ್ ಮಾಡ್ಕೋತೀವಿ. ನೋಡಿ, ಇದಕ್ಕೆ ಸ್ಪೂಲ್ ಪಿನ್ ಅಂತ ಕರೀತಾರೆ. ನಾವು ಇಲ್ಲಿ ನೋಡಿ, ಈ ಸ್ಪೂಲ್ ಪಿನ್ನನ್ನು 2 ಕೊಟ್ಟಿರ್ತಾರೆ. ನಾವು ಯಾವುದಕ್ಕೆ ಬೇಕೋ ಅಲ್ಲಿಗೆ ನಾವು ದಾರವನ್ನು ಇಲ್ಲಿ ಸೆಟ್ ಮಾಡ್ಕೋತೀವಿ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಕೊಟ್ಟಿದ್ದಾರೆ. ಇದು ನಾವು ಆಯಲ್ನ ಹಾಕೋಕ್ಕೆ ಕೂಡ ಇಲ್ಲಿ ನಮಗೆ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಹೋಲು. ಇಲ್ಲಿ 3 ಹೋಲ್ಸ್ ಕೊಟ್ಟಿದ್ದಾರೆ. ಇದನ್ನು ಆಯಲ್ ಹಾಕೋಕ್ಕೆ ಈ ಹೋಲ್ಗಳನ್ನ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಥಂಬ್ ಸ್ಕ್ರೂ ಅಂತ ಕರೀತಾರೆ. ನೋಡಿ, ಇಲ್ಲಿ ಐತಲ್ಲ, ಇದನ್ನು ಥ್ರೆಡ್ ಟೇಕಪ್ ಲೇಯರ್ ಅಂತ ಕರೀತಾರೆ. ನಾವು ಇಲ್ಲಿ ದಾರವನ್ನು ಇಲ್ಲಿ ಹಾಕಿ ನೆಕ್ಸ್ಟ್ ನಾವಿಲ್ಲಿ ತಗೋಬೇಕು. ಇದನ್ನು ಅದಕ್ಕೆ ಥ್ರೆಡ್ ಟೇಕಪ್ ಲೇಯರ್ ಅಂತ ಇದನ್ನು ಕರೀತಾರೆ. ನೋಡಿ, ಇದು ಟೆನ್ಷನ್ ಅಂತ ಇದನ್ನು ಕರೀತಾರೆ. ಇಲ್ಲಿ ನಾವು ದಾರನ ಇಲ್ಲಿ ಸೆಟ್ ಮಾಡಿಕೊಂಡು ನಂತರ ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ಈ ಲೈತಲ್ಲ, ಇದನ್ನು ಕೂಡ ನಾವು ನಮಗೆ ಟೈಟ್ ಬೇಕಂದರೆ ಈ ಥರ ಟೈಟ್ ಮಾಡ್ಕೋಬೋದು. ಹಾಗೆ ಆ ಥರ ನಮಗೇನು ಲೂಸ್ ಬೇಕು ಅಂದರೆ ನಾವು ಇಲ್ಲಿ ಲೂಸ್ ಮಾಡ್ಕೋಬೋದು. ಬಿಕಾಸ್ ಇದು ಏನಾದರೂ ದಾರ ಏನಾದರೂ ಕಟ್ಟಾಗ್ತಾ ಇದ್ದರೆ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಇದು ಸರಿಯಾಗುತ್ತೆ. ನೋಡಿ, ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹುಕ್ ಅಂತ ಕರೀತಾರೆ. ಬನ್ನಿ ಕೆಳಗಡೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನೀಡಲ್ ಬಾರ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಮೇಲೂ ಕಾಣಿಸ್ತಿದೆ. ಇದನ್ನು ನೀಡಲ್ ಬಾರ್ ಅಂತ ಕರೀತಾರೆ. ಅಲ್ಲ, ಇದು ನೀಡಲ್ ಕ್ಲ್ಯಾಂಪ್ ಸ್ಕ್ರೂ ಅಂತ ಇದನ್ನು ಕರೀತಾರೆ. ಇದು ಸೂಜಿ ಸೆಟ್ ಮಾಡ್ಕೊಳ್ಳೋವಾಗ ಇದು ಉಪಯೋಗ ಆಗುತ್ತೆ. ಇದೇನು ಯೂಸ್ ಆಗುತ್ತೆ ಅಂತಂದರೆ, ನೀಡಲ್ನ ತೆಗೆಯುವಾಗ ಇದನ್ನು ಲೂಸ್ ಮಾಡಿಬಿಟ್ಟು ನೀಡಲ್ ತೆಗಿತೀವಿ. ಹಾಗೆ ನೀಡಲ್ ಸೆಟ್ ಮಾಡುವಾಗ ಇದನ್ನು ನೀಡಲ್ನ ಸೆಟ್ ಮಾಡಿ ಇದನ್ನು ಟೈಟ್ ಮಾಡ್ಕೋತೀವಿ. ನೋಡಿ, ಇದು ನೀಡಲ್. ಹಾಗೆ ಇದು ಪ್ರೆಸ್ಸರ್ ಫೂಟ್ ಅಂತ ಇದನ್ನು ಕರೀತಾರೆ. ಇಲ್ಲ ಐತಲ್ಲ ನೋಡಿ, ಇದನ್ನು ಪ್ರೆಸ್ಸರ್ ಫೂಟ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಸ್ಕ್ರೂ ಕಾಣಿಸ್ತಾ ಇದೆಯಲ್ಲ, ಇದನ್ನ ಪ್ರೆಸ್ಸರ್ ಫೂಟ್ ಸ್ಕ್ರೂ ಅಂತ ಇದನ್ನು ಕರೀತಾರೆ. ಇದೇನು ಯೂಸ್ ಆಗುತ್ತೆ ಅಂತಂದರೆ, ನಾವು ಫೂಟ್ನ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಟೈಟ್ ಆ್ಯಂಡ್ ಲೂಸ್ ಮಾಡ್ಕೊಳ್ಳೋಕ್ಕೆ ಈ ಸ್ಕ್ರೂ ಕೂಡ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪ್ಲೇಟು, ಇದನ್ನು ನೀಡಲ್ ಪ್ಲೇಟ್ ಅಂತ ಕರೀತಾರೆ. ಇದನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಫೇಸ್ ಡಾಗ್ ಅಂತ ಇದನ್ನು ಕರೀತಾರೆ. ನೋಡಿ, ಇಲ್ಲಿ ಪ್ಲೇಟ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸ್ಲೈಡ್ ಪ್ಲೇಟ್ ಅಂತ ಕರೀತಾರೆ. ನೋಡಿ, ಇದೇನು ಕಾಣಿಸ್ತಾ ಇದೆಯಲ್ಲ ಈ ಬ್ಲ್ಯಾಕು, ಇದನ್ನ ಬ್ಲೆಡ್ ಪ್ಲೇಟ್ ಅಂತ ಇದನ್ನು ಕರೀತಾರೆ. ನೋಡಿ, ಇದೈತಲ್ಲ, ಇದು ಪ್ರೆಸ್ಸರ್ ಬಾರ್ ಲಿಫ್ಟರ್ ಅಂತ ಇದನ್ನು ಕರೀತಾರೆ. ಇದು ನೋಡಿ, ಈ ಥರ ಮೇಲ್ಗಡೆ ಲಿಫ್ಟ್ ಮಾಡಿ ಕೆಳಗಡೆ ಈ ಥರ ಇದು ಮಾಡ್ಬೋದು. ಇದನ್ನು ಪ್ರೆಸ್ ಬಾರ್ ಲಿಫ್ಟರ್ ಅಂತ ಇದನ್ನು ಕರೀತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮಿಷಿನ್ಗೆ ಬಂದಿರೋಂಥ ಚಕ್ರ. ಹೀಗೆ ಮಿಷಿನ್ ಬೆಲ್ಟನ್ನು ಎಲ್ಲ ಸೆಟ್ ಮಾಡಿ ನಾವು ಮೇಲ್ಗಡೆಯಿಂದ ಹ್ಯಾಂಡಲಿಂದ ನಾವು ರೌಂಡ್ ಮಾಡಿಕೊಂಡು ಈ ಥರ ಇಲ್ಲಿ ಇದು ಮಾಡಿ ಇಲ್ಲಿ ಪೆಡಲಲ್ಲಿ ಈ ಥರ ಪುಷ್ ಮಾಡಿದಾಗ ಮೇಲ್ಗಡೆ ಇಲ್ಲಿ ಸ್ಟಿಚ್ ಬರುತ್ತೆ.
ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.